ಜಾತಿಗಣತಿ ಬಿಡುಗಡೆ ವರದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಜಾತಿಗಣತಿ ವಿಚಾರದಲ್ಲಿ ಸರಿಯಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಜಾತಿಗಣತಿ ಡೇಟಾ ಸಂಬಂಧಪಟ್ಟವರೇ ಹೇಳಬೇಕು ಅನ್ನುವ ಮುಖಾಂತರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿರುವಂತದ್ದು. ಜಾತಿಗಣತಿಯ ಡೇಟಾ ಸಂಬಂಧಪಟ್ಟವರೇ ಹೇಳಬೇಕು. ಜಾತಿಗಣತಿಯ ಡೇಟಾ ಬಗ್ಗೆ ಸಿಎಂ ಹೇಳಬೇಕು. ಆ ಸಂಖ್ಯೆ ಈ ಸಂಖ್ಯೆ ಎಲ್ಲ ಊಹಾಪೋಹ ಅಷ್ಟೇ. ಅದು ಬಂದ ಮೇಲೆ ಇದರ ಬಗ್ಗೆ ಮಾತನಾಡಿದ್ರೆ ಸೂಕ್ತ. ಮಂಡನೆಯಾದ ಮೇಲೆ ಅದರಲ್ಲಿ ಏನಿದೆ ಅನ್ನೋದನ್ನ ನೋಡಿ ಹೇಳೋದು ಸೂಕ್ತ. ಆ ವರದಿಯನ್ನ ನಮ್ಮ ಸಿಎಂ ಅಥವಾ ಡಿಸಿಎಂ ಅವರೇ ನೋಡಿಲ್ಲ. ಪತ್ರಕರ್ತರು ನೀವು ನೋಡಿದ್ದೀರಲ್ಲ, ಅದೇ ನನಗೆ ಖುಷಿ. ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಮಂಡಿಸ್ಲಿ, ನಂತರ ರಿಯಾಕ್ಟ್ ಆಗೋದು ಸೂಕ್ತ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಮಂಡಿಕಲ್ ಗ್ರಾಮದಲ್ಲಿ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅವರು ಬಿಜೆಪಿ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಅವ್ರೇನೋ ಪಾಪ ಇದಾದ್ರೂ ಮಾಡ್ಲಿ. ಈಗ ವರದಿ ಈಗ ನೀವು ಕ್ವಶನ್ ಪೇಪರೇ ಬಂದಿಲ್ಲ, ಫೇಲ್ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅವರು ಬಿಜೆಪಿ ಅವ್ರಿಗೆ ಮಾಡಕ್ ಕೆಲಸ ಇಲ್ಲ. ಅವ್ರೇನೋ ಪಾಪ ಇದಾದ್ರೂ ಮಾಡ್ಲಿ. ಈಗ ವರದಿ ಈಗ ನೀವು ಕ್ವಶನ್ ಪೇಪರೇ ಬಂದಿಲ್ಲ, ಫೇಲ್ అయిపోతాము ಅನ್ಕೊಂಡೆ. ಕ್ವಶನ್ ಪೇಪರ್ ಬರಬೇಕು, ಕ್ವಶನ್ ಓದಬೇಕು, ಆನ್ಸರ್ ಬರೀಬೇಕು, ವ್ಯಾಲ್ಯೂಯೇಷನ್ ಆಗಬೇಕು, ಮತ್ತೆ ರಿಸಲ್ಟ್ ನೋಡಿ ಫೇಲ್ ಅನ್ಬೇಕು. ಇವ್ರು ಬಿಜೆಪಿ ಅವ್ರು ಮೊದಲೇ ಫೇಲು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವರು ಹಂಗೆಲ್ಲ ಅನ್ಕೋಬಾರ್ದು. ಫಸ್ಟ್ ಕ್ವಶನ್ ಪೇಪರ್ ಬರಕ್ಕೆ ಬಿಡಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾಡಿನ ಜನತೆಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಅಂಬೇಡ್ಕರ್ ಜಯಂತಿಯನ್ನು ಸಾರ್ಥಕವಾಗಿ ಆಚರಿಸಬೇಕು. ಇವತ್ತು ಎಷ್ಟೋ ಜನ ಅಂಬೇಡ್ಕರ್ ಜಯಂತಿಯನ್ನು ಸಾರ್ಥಕವಾಗಿ ಆಚರಿಸಬೇಕು. ಇವತ್ತು ಎಷ್ಟೋ ಜನ ಜಾತಿ ಗಣತಿಯಲ್ಲಿ ಎಕ್ಸಾಕ್ಟ್ ವಿವರ ಏನು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅದು ಪ್ರತಿ ಕೊಟ್ಟಿದ್ದಾರೆ, ಬಟ್ ಎಕ್ಸಾಕ್ಟ್ ನಿಮಗೆ 17ನೇ ತಾರೀಕು ಮಂಡಿಸಿದ್ರು ಸಹ ಎಕ್ಸಾಕ್ಟ್ ಡೇಟಾ ಅವ್ರು ಹೇಳಬೇಕು. ಯಾರೋ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನು ನಮ್ಮ ಸಿ ಎಂ ಅವರು. ಸೊ ಏನು ಬರ್ತಿದ್ರು ಅದು ಆ ಸಂಖ್ಯೆ ಈ ಸಂಖ್ಯೆ ಎಲ್ಲ ಊಹಾಪೋಹ ಇದು. ಸೊ ಅದು ಬಂದ ಮೇಲೆ ಇದ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅದು ಅಲ್ಲಲ್ಲ, ಅದು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅದು ಸಂಪೂರ್ಣವಾಗಿ ಮಂಡನೆ ಆದಮೇಲೆ ಅದರಲ್ಲಿ ಏನಿದೆ ಅಂತ ಆ ಕಾಪಿ ನೋಡಿದ ಮೇಲೆ ರಿಯಾಕ್ಟ್ ಮಾಡೋದು ಸೂಕ್ತ. ಯಾರಿಗೂ ಗೊತ್ತಿಲ್ಲ ಅದು. ಈಗ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಥರ ಬರ್ತಿದೆ, ಒಂದೊಂದು ಟಿ ವಿಯಲ್ಲಿ ಒಂದೊಂದು ಥರ ಬರ್ತಿದೆ. ಆದರೆ ಅಫಿಷಿಯಲಿ ಇನ್ನು ಸಿ ಎಂ ಅವರೇ ನೋಡಿಲ್ಲ ವರದಿನ. ನನಗೆ ಖುಷಿ ಏನು ಅಂದರೆ ಆ ವರದಿನ ನಮ್ಮ ಸಿ ಎಂ ಅವರು ಡಿ ಸಿ ಎಂ ಅವರು ಯಾರೂ ನೋಡಿಲ್ಲ. ನಮ್ಮ ಪತ್ರಕರ್ತರು ನೀವು ನೋಡಿದ್ದೀರ, ನನಗೆ ಅದು ಖುಷಿ. ಅಲ್ಲಲ್ಲ, ಅದು ನಾನು ಹೇಳೋದು ಸಿ ಎಂ ಅವರು ಡಿ ಸಿ ಎಂ ಅವರೇ ನೋಡಿಲ್ಲ ಅದನ್ನು. ಬಟ್ ಪತ್ರಕರ್ತ ಸ್ನೇಹಿತರು ತಾವು ನೋಡಿ ಪಬ್ಲಿಷ್ ಮಾಡಿದ್ದೀರಾ, ನನಗೆ ಭಾಳ ಖುಷಿ ಆಯಿತು. ಅಟ್ಲೀಸ್ಟ್ ನೀವು ಅಷ್ಟು ಸ್ಪೀಡ್ ಇದ್ದೀರಲ್ಲ ಅಂತ. ಬಟ್ ಅದು ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಮಂಡಿಸಲಿ, ಅದಾದಮೇಲೆ ರಿಯಾಕ್ಟ್ ಆಗೋದು ಸೂಕ್ತ. ಮಂಡನೆ ಮುಂಚೆನೇ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅವರು ಬಿಜೆಪಿ ಅವ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ. ಅವ್ರೇನೋ ಪಾಪ ಇದಾದ್ರೂ ಮಾಡಲಿ. ಈಗ ವರದಿ ಈಗ ನೀವು ಕ್ವಶನ್ ಪೇಪರೇ ಬಂದಿಲ್ಲ, ಫೇಲ್ అయిపోతాము ಅನ್ಕೊಂಡೆ. ಕ್ವಶನ್ ಪೇಪರ್ ಬರಬೇಕು, ಕ್ವಶನ್ ಓದಬೇಕು, ಆನ್ಸರ್ ಬರೀಬೇಕು, ವ್ಯಾಲ್ಯೂಯೇಷನ್ ಆಗಬೇಕು, ಮತ್ತೆ ರಿಸಲ್ಟ್ ನೋಡಿ ಫೇಲ್ ಅನ್ಬೇಕು. ಇವ್ರು ಬಿಜೆಪಿ ಅವ್ರು ಮೊದಲೇ ಫೇಲು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವರು ಹಂಗೆಲ್ಲ ಅನ್ಕೋಬಾರ್ದು. ಫಸ್ಟ್ ಕ್ವಶನ್ ಪೇಪರ್ ಬರಕ್ಕೆ ಬಿಡಲಿ ಅನ್ನೋದು ನನ್ನ ಅಭಿಪ್ರಾಯ ಸರ್. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಪ್ರದೀಪ್ ಈಶ್ವರ್ ಅವರು ಹೇಳ್ತಾ ಇರುವಂಥದ್ದು, ಈ ರಾಜಕೀಯ ವ್ಯಕ್ತಿಗಳಿಗೆ ಮಾಧ್ಯಮದವರು ಏನೇ ಹೇಳಿದ್ರು ಕೂಡ ಒಂದು ಕಣ್ಣಿದ್ದೇ ಇರುತ್ತೆ. ನೋಡಿ, ಪತ್ರಕರ್ತರು ನಿಮಗೆ ಗೊತ್ತಲ್ವಾ, ನೀವೆಲ್ಲ ಕೂಡ ಹೇಳಿದ್ರಿ, ಸಿ ಎಂ ಕೂಡ ನೋಡಿಲ್ಲ, ಡಿ ಸಿ ಎಂ ಕೂಡ ನೋಡಿಲ್ಲ. ಒಂದು ಅಂದಾಜನ್ನೋದಿರುತ್ತೆ ಯಾವಾಗಲೂ ಕೂಡ. ಯಾರೇ ಆದರೂ ಈಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಪ್ರದೀಪ್ ಈಶ್ವರ್ ಅವರು, MLA ಇದ್ದಾರೆ. ಸೊ ಅವ್ರು ತಿಳಿದಿರಬೇಕು ಸ್ವಲ್ಪ. ಒಂದು ಅಂದಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿಗಣತಿ ಅಂದ್ರೇನು, ಹೇಗಿರುತ್ತೆ, ಈ ಜಾತಿ ವಿಚಾರದಲ್ಲಿ ಜನಸಂಖ್ಯೆ ಎಷ್ಟಿರಬಹುದು ಅನ್ನುವಂತಹ ವಿಚಾರವಾಗಿ ಒಂದು ಅಂದಾಜು ಪ್ರಕ್ರಿಯೆ ಇರುತ್ತೆ. ಈಗ ಸರ್ಕಾರ ಮಾಡುವಂತಹ ಜಾತಿಗಣತಿಯನ್ನ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅನ್ನೋದು ಪ್ರಶ್ನೆ ಇರಬಹುದು. ಕಾಂಗ್ರೆಸ್ನ ಸರ್ಕಾರ ಅಧಿಕಾರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರವೇ ಅಂತಿಮವಾಗಿರುತ್ತೆ. ಅದನ್ನ ವಿರೋಧಿಸುವಂತಹ ಹಕ್ಕು ಸಾರ್ವಜನಿಕರಿಗಿರುತ್ತೆ, ವಿರೋಧ ಪಕ್ಷದವ್ರಿಗಿರುತ್ತೆ. ಅದರ ಪರವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿರೋಧವಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದವ್ರಿಗೂ ಕೂಡ ಅದ್ರ ಹಕ್ಕಿರುತ್ತೆ. ಡಿ ಸಿ ಎಂ ನೋಡಿಲ್ಲ, ಸಿ ಎಂ ನೋಡಿಲ್ಲ, ಅವೈಜ್ಞಾನಿಕ ಅಂತ ಹೇಗೆ ಕರಿತೀರಾ ಅನ್ನುವಂತಹ ಪ್ರಶ್ನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಹೇಳಲೇಬೇಕಾಗತ್ತೆ. 2015 2025 ಅಲ್ಲಿಂದ ಇಲ್ಲಿಗೂ ಕೂಡ ಜನಸಂಖ್ಯೆ ಇದ್ದಂಗೆ ಇದೆಯಾ? SC 1 ಕೋಟಿನೇ ಇದ್ದಾರಾ?
ಲಿಂಗಾಯತ 75 ಲಕ್ಷನೇ ಇದ್ದಾರಾ? ಒಕ್ಕಲಿಗ 72 ಲಕ್ಷನೇ ಇದ್ದಾರಾ? ಹೆಚ್ಚು ಆಗಿಲ್ವಾ, ಕಡಿಮೆ ಆಗಿಲ್ವಾ? ಸತ್ತವರ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿಲ್ವಾ? ಹುಟ್ಟಿದ ಜನರವಾದಂತ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿಲ್ವಾ? ಶೈಕ್ಷಣಿಕವಾಗಿ ಎಲ್ಲರೂ ಕೂಡ ಮುಂದಿದ್ದಾರಾ? ಆರ್ಥಿಕವಾಗಿ ಎಲ್ಲರೂ ಕೂಡ ಸದೃಢರಾಗಿದ್ದಾರಾ? ವಿಚಾರಗಳು ಸಾಕಷ್ಟು ಬರ್ತಾ ಹೋಗುತ್ತೆ. ಅದು ಹೇಗೆ ಒಪ್ಕೊಳ್ಳೋದಕ್ಕಾಗತ್ತೆ? ಸರ್ಕಾರಕ್ಕೆ ಕೊಟ್ಟಂತಹ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಚ್ಚಿದ ಲಕೋಟೆಯಿಂದ ಓಪನ್ ಮಾಡಿದ್ದಾಯ್ತು ಸಚಿವ ಸಂಪುಟ ಸಭೆಯಲ್ಲಿ. ಅದಕ್ಕೊಂದು ಗಡುವು ಕೊಟ್ಟಾಯ್ತು. ಎಲ್ರಿಗೂ ಅದ್ರ ಪ್ರತಿಯನ್ನ ಕೊಡ್ತೀವಿ, ನೋಡ್ಕೊಂಡ್ಬಿಟ್ಟು ಸ್ಕೂಲ್ ಮಕ್ಳು ಓದ್ಕೊ ಬಂದ್ಬಿಟ್ಟು ಬಯಾಟ್ ಹೊಡೆದ್ಬಿಟ್ಟು ಸ್ಕೂಲಲ್ಲಿ ಹೇಳಿ ಅಂತಾರಲ್ಲ, ಆ ರೀತಿಯಾಗಿ ಹೋಗಿದೆ. ಎಲ್ಲಾ ಸಚಿವರುಗಳಿಗೆ ಕಳಿಸ್ಕೊಟ್ಟಿದ್ದೀವಿ, 17ನೇ ತಾರೀಕು ಮೀಟಿಂಗ್ ಮಾಡ್ತೀವಿ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ.